ಅಂತ ಭಾವಿಸ್ತೀನಿ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮಮ್ಮಂದು ಒಂದು ಅಕೌಂಟ್ ಇತ್ತು, ರಾಧಾ ಕನ್ನಡತಿ ಯೂಟ್ಯೂಬ್ ಚಾನಲ್ ಅಂತ. ಪಾಪ ಯಾರು ಕಣ್ಣು ಬಿತ್ತು ಏನೋ ಗೊತ್ತಿಲ್ಲ, ಡಮಾರ್ ಆಗೋಯ್ತು ಅಕೌಂಟು. ತೋರಿಸ್ತೀನಿ ಬನ್ನಿ ನಮ್ಮಮ್ಮ ಯಾರು ಅಂತ. ನೋಡಿ ಇವರೇ ನಮ್ಮಮ್ಮ. ಪಾಪ ಇರೋದು ಅಕೌಂಟ್ ಮಾಡಿದ್ರು, ಎಷ್ಟೋ ಜನ ಕಣ್ಣು ಬೀಳಿಸ್ಬಿಟ್ರು. ಅಕೌಂಟ್ ಡಮಾರ್ ಆಗೋಯ್ತು, ಡಿಲೀಟ್ ಮಾಡಿಬಿಟ್ರು ಯೂಟ್ಯೂಬರು. ಹೊಟ್ಟೆ ಕಿಚ್ಕೆ. ನೋಡಿ ಇವಳ ನಮ್ಮ ಮನೆ ಬುಡ್ಡಿ. ಹಾಂ ಎಲ್ಲ ನಮ್ಮ ಅಣ್ಣ. ಇಷ್ಟು ದಿನ ಬರೀ ಮಿನಿ ವ್ಲಾಗ್ ಮಾಡ್ತಿದ್ದೆ, ಅದಕ್ಕೆ ನಮ್ಮಮ್ಮ ಬೈದ್ರು, ಬರೀ ಮಿನಿ ವ್ಲಾಗ್ ಯಾಕೆ ಮಾಡ್ತೀಯ, ಲಾಂಗ್ ವ್ಲಾಗ್ ಮಾಡು ಅಂತ. ಹಾಗಾಗಿ ಲಾಂಗ್ ವ್ಲಾಗ್ ಇನ್ನು ಮುಂದೆ ಪ್ರತಿಯೊಂದು ವ್ಲಾಗ್ಸ್ ಅಪ್ಡೇಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೋಡಿ ನಮ್ಮಮ್ಮ ಕುಂಬಳಕಾಯಿ ಪಲ್ಯ ಮಾಡ್ತಿದ್ದಾರೆ. ಎಣ್ಣೆ ಹಾಕಿದ್ದಾರೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದಾರೆ, ಅದಿನ್ನೇನು ಸಿಡಿತಿದೆ. ಸೊ ಒಗ್ಗರಣೆ ಹಾಕ್ತಾರೆ ಅವ್ರು. ಇವಾಗ ನಾವು ಬರೀ ರೆಡಿ ಮಾಡಿಕ್ಕೋದಷ್ಟೇ, ನಮ್ಮಮ್ಮನೇ ಎಲ್ಲ ಮಾಡ್ತಾರೆ. ಹಾಂ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕಿದ್ರು, ಪಟ 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 ಆದಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದಾರೆ, ಅದಾದ್ಮೇಲೆ ಕರಿಬೇವು ಹಾಕ್ತಾರೆ ನಮ್ಮಮ್ಮ. ಕರಿಬೇವು ಹಾಕಿದ್ರು, ನೆಕ್ಸ್ಟ್ ಆನಿಯನ್ ಹಾಕ್ತಾರೆ, ಮಾಮೂಲಿ ಒಗ್ಗರಣೆ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಂಬಳಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾರೆ, ಮಾಮೂಲಿ ಒಗ್ಗರಣೆ. ಏನಾದರೂ ಕುಂಬಳಕಾಯಿ ಪಲ್ಯದ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಮಾಮೂಲಿ ವ್ಲಾಗ್, ಡೈಲಿ ರೊಟೀನ್ ಮಾಡಿರೋದು ನಾನು ಅಷ್ಟೇ ವ್ಲಾಗ್ ಇದು. ನೋಡಿ ನೋಡಿ ನಮ್ಮ ಮನೆ ಹುಡುಗ ಕಡಲೆ ಬೀಜನ ಎತ್ಕೊಂಡು ತಿಂದು ಓಡಿ ಬರ್ತಾನೆ. ಈ ಹುಡುಗ 2 ತಿಂಗಳ ಸ್ಕೂಲ್ಗೆ ಓಡಿಸೋದೆ ಆ ಹುಡುಗನ. ನೋಡಿ ಒಂದು ಕಡೆ ನಮ್ಮಮ್ಮ ಏನು ಮಾಡ್ತಿದ್ದೀರಮ್ಮ, ಒಂದು ಕಡೆ ಚಪಾತಿಗೆ ರೆಡಿ ಮಾಡಿ ಇಟ್ಕೊತಿದ್ದಾರೆ. ಅಲ್ಲಿ ಹಾಕ್ತಿದ್ದಂಗೆ ಪಟ 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 ಅಂತ ಇಲ್ಲಿ ಮಾಡ್ಬಿಡ್ತಾರೆ ನಮ್ಮಮ್ಮ. ಇದೇ ನನ್ನ ಡೈಲಿ ಸಿಂಪಲ್ ರೊಟೀನ್. ನೋಡಿ ಇವಳೇ ನಮ್ಮ ಮನೆ ಚಿಂಕುಳಿ ಪಟಾಕಿ. ಫೋನ್ ನೋಡಿದ್ರೆ ಸಾಕು ಫೋನ್ ಇಟ್ಕೋತಾಳೆ. ಅಣ್ಣ ನೀನು ವ್ಲಾಗ್ ಮಾಡೋದು ನಾಳೆ ನಮ್ಮ ಅಣ್ಣನ ವ್ಲಾಗ್ ಬರುತ್ತೆ, ನೋಡ್ತೀರಿ, ಕಾಯ್ತೀರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾಗ್ತಾ ಇದ್ದೀನಿ ಅಮ್ಮಮ್ಮ? ಅವರು ವಿಡಿಯೋ ಮಾಡ್ತಾರಮ್ಮ. ವಿಡಿಯೋ ಮಾಡ್ತಾ ಇದೀಯಾ? ಎಲ್ಲಿತ್ತು ಸ್ವಲ್ಪ ಬಿಡ್ಕೊಂಡು. ಹಾಯ್ ಪಿಂಕು. ಹಾಯ್ ಹಾಯ್, ಎಲ್ಲರೂ ಹೇಗಿದ್ದೀರಾ? ಅವಳಿಗೆ ಇವಾಗ 9th ಮಂತ್ ಕಾಲ್ ಇಟ್ಟಿದ್ದಾಳೆ. ನಮ್ಮ ಮನೇಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇದ್ರ ಹೆಸರು ಗೌರಮ್ಮ ಅಂತ. ಸೂಪರಾಗಿ ಕೆಲಸ ಮಾಡ್ತಾಳೆ. ಒಳಗಡೆ ಪಾತ್ರೆ ಹಾಕೋದು, ಸೂಪರಾಗಿ ವಾಶ್ ಮಾಡಿ ಕೊಡುತ್ತೆ ಈಚೆಗೆ. ಮತ್ತು ಹಾಗೆ ನಮ್ಮ ಅಜ್ಜಿ, ಕೆಂಪಮ್ಮ ಅಜ್ಜಿ, ಆವಾಗವಾಗ ಪಾಪು ನೋಡ್ಕೊಳ್ಳುತ್ತೆ ಅಷ್ಟೇ. ಮತ್ತು ನೆಕ್ಸ್ಟ್ ಇಲ್ಲಿಗೆ ಬಂದರೆ ನೋಡಿ ನಮ್ಮ ಅತ್ತಿಗೆ ಎಲ್ಲ ಕ್ಲೀನ್, ಕೃಷ್ಣಪ್ಪನ ತಂಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಮಗ ಮತ್ತು ನನ್ನ ಮಗಳು ಇಬ್ಬರು ಇಟ್ಟಾಡ್ತಿರ್ತಾರೆ. ನೋಡಿ ನಮ್ಮ ಮನೆ ಹಿಂದಗಡೆ ಬಾಗಿಲು ಚೆನ್ನಾಗಿದೆ. ಇಷ್ಟು ದಿನ ಬರೀ ಮಿನಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಇನ್ಮೇಲೆ ಲಾಂಗ್ ವ್ಲಾಗ್, ಮಾಮೂಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಡೈಲಿ ರೊಟೀನ್ಸ್ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿ